ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಸರಸಿರಿಗೆ 1 ಇಯರ್ ಕಂಪ್ಲೀಟ್ ಆಯ್ತಲ್ಲ. ಸೊ ಇಬ್ಬರಿಗೂ ಚೆಕಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಸರಸಿರಿ ಇಬ್ಬರು ರೆಡಿಯಾಗಿದ್ದಾರೆ. ಹಾಂ ಹಾಯ್ ಕರ್. ಸೊ ಹಸ್ಬೆಂಡ್ ಡ್ಯೂಟಿಯಿಂದ ಹಾಗೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ನಾವು ಇವಾಗ ಆಟೋದಲ್ಲಿ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟ್ಲಿಗೆ. ಹಾಂ ಏನೋ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಿದ್ರು, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಆಟೋ ಬಂದಿದೆ, ಇವಾಗ ಹೊರಡ್ತಾ ಇದ್ದೀವಿ ಕ್ಲೋಸ್ ಮಾಡಿಕೊಂಡು. ಅಮ್ಮ ಆಲ್ರೆಡಿ ಕೆಳಗಡೆ ಹೋಗಿದ್ದಾರೆ ಸ್ವರೂಪಪ್ಪನ ಎತ್ಕೊಂಡು. ಸೊ ನಾವು ಕೂಡ ಹೊರಟಿದ್ದೀವಿ ಇವಾಗ. ಆಟೋ ಬಂತು, ಇವಾಗ ಹೋಗ್ತಾ ಇದ್ದೀವಿ. ಸೊ ಸಂಜೆ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ವೆದರು. ಸೊ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ತಣ್ಣಗೆ ಮನೆ ಹೊರಗೆ ಬಂದರೆ. ಸೊ ಹಬ್ಬ ಮುಗಿದ್ರು ಕೂಡ ಸಿಟಿಲಿ ಇನ್ನೂ ಲೈಟಿಂಗ್ಸ್ ಎಲ್ಲ ಹಾಗೇ ಇದೆ, ಇನ್ನೂ ಏನೂ ತೆಗ್ದಿಲ್ಲ. ಸೊ ನಾವು ಹೋಗ್ತಾ ಇರೋದು ಸ್ಯಾಟರ್ಡೆ. ಸೊ ಹಬ್ಬ ಮುಗಿದ್ರು ಇನ್ನೂ ಏನೂ ತೆಗ್ದಿಲ್ಲ. ಸೊ ಜನ ಹಾಗೆ ಇದ್ದಾರೆ, ಇನ್ನೂ ಜಾತ್ರೆ ಇನ್ನೂ ಇವತ್ತು ಲಾಸ್ಟ್ ಅಂತೆ. ಸೊ ಇವತ್ತು ಲೈಟಿಂಗ್ಸ್ ಎಲ್ಲ ಹಾಗೆ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಆಟೋದೆಲ್ಲ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ. ಸೊ ನೋಡಿ ಸ್ವಲ್ಪ ಎಷ್ಟು ಕಾಣುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ಸ್ವಲ್ಪ ತೆಗ್ದಿದ್ದೆ. ಸೊ ಸಿಟಿಲಿ ಇಷ್ಟು, ಮತ್ತು ಒಳಗಡೆ ಸಿಟಿಲೆಲ್ಲ ತುಂಬ ಜಾಸ್ತಿ ಇದೆ. ಸಿಟಿ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಿದೆ. ಸೊ ಹಬ್ಬದ ಕಳೆ ಇನ್ನೂ ಹೋಗೇ ಇಲ್ಲ ಅಂತಲೇ ಹೇಳ್ಬೋದು ಶಿವಮೊಗ್ಗದಲ್ಲಿ. ಸೊ ಫೈನಲಿ ಹಾಸ್ಪಿಟ್ಲಿಗೆ ರೀಚ್ ಆದ್ವಿ. ಸೊ ಹಸ್ಬೆಂಡ್ ಆಲ್ರೆಡಿ ಎಲ್ಲ ನೇಮೆಲ್ಲ ರಿಜಿಸ್ಟರ್ ಮಾಡಿಸಿದ್ರು. ಸೊ ಸಿರಿದು ಹೈಟು ಮತ್ತು ವೆಯ್ಟ್ ನೋಡ್ತಾ ಇದ್ದಾರೆ. ಫಸ್ಟ್ ನಾವು ಹೋದ ತಕ್ಷಣ ಫೈಲೆಲ್ಲ ಮಾಡಿಸಿ ವೆಯ್ಟು ಹೈಟು ನೋಡ್ತಾರೆ. ಸೊ ಅಂದರೆ ಈ ಸ್ಟೇಜಿಗೆ ಇಷ್ಟು ಹೈಟು ವೆಯ್ಟ್ ಇರಬೇಕಲ್ವ. ಸೊ ಅದನ್ನು ಫಸ್ಟು ಚೆಕ್ ಮಾಡ್ತಾರೆ. ಸೊ ಡಾಕ್ಟ್ರ್ ಆಲ್ರೆಡಿ ಬಂದಿದ್ದಾರೆ. ಸೊ ಒಳಗಡೆ ಪೇಷಂಟ್ ಇರೋದ್ರಿಂದ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀವಿ ಕೂತ್ಕೊಂಡು. ಇವತ್ತು ಜಾಸ್ತಿ ಜನ ರಶ್ ಇರಲಿಲ್ಲ, ಯಾಕಂದರೆ ಹಬ್ಬ ಇರೋದ್ರಿಂದ. ಸೊ ನೋಡಿ ಹಾಸ್ಪಿಟ್ಲು ಫುಲ್ಲು ಖಾಲಿ ಖಾಲಿ ಕಾಣ್ತಾ ಇದೆ. ಸೊ ಉಳ್ದಿದ್ದ ಟೈಮಲ್ಲೆಲ್ಲ ಬಂದರೆ ಫುಲ್ಲು ಗಜಿಬಿಜಿ ಅಂತಿರುತ್ತೆ. ಸೊ ಸರಸಿರ್ದು ಏನಿಲ್ಲ, ಜಸ್ಟ್ ಒಂದು ಜನರಲ್ ಚೆಕಪ್ ಅಷ್ಟೇ. 1 ಇಯರ್ ಆಯ್ತಲ್ವ. ಸೊ ಹಾಗೆ ಅವ್ರ ಗ್ರೋತು ಅವ್ರ ವೆಯ್ಟ್ ಎಲ್ಲ ಜಸ್ಟ್ ಚೆಕ್ ಮಾಡ್ತಾರೆ ಡಾಕ್ಟ್ರು. ಅದಕ್ಕೆ ಬನ್ನಿ ಅಂತ ಹೇಳಿದರು. ಸೊ ಹೋಗಿದ್ದೀವಿ. ಆವಾಗವಾಗ ಮಕ್ಳನ್ನ ಕರ್ಕೊಂಡು ಹೋಗಿ ಹಾಗೆ ನಮ್ಮ ಏನೆಲ್ಲ ಡೌಟ್ಸ್ ಇರುತ್ತೋ ಪೀಡಿಯಾಟ್ರಿಷನ್ ಹತ್ರ ಕೇಳ್ಕೊಂಬಂದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಇಲ್ಲಾಂದರೆ ಏನಾದರೂ ಸಣ್ಣ ಪುಟ್ಟ ಏನಾದರೂ ಮನಸ್ಸಲ್ಲಿ ಒಂಥರ ಕಿರಿಕಿರಿ ಆಗ್ತಿರುತ್ತೆ. ಸೊ ಅವ್ರ ಹತ್ರ ಕ್ಲಾರಿಟಿ ತಗೊಬಿಡ್ಬೇಕು. ಮತ್ತು ಇವಾಗ ಆಫ್ಟರ್ 1 ಇಯರ್ ಏನೇನು ಫುಡ್ ತಗೊಳ್ಳೋದು ಅಥವಾ ಏನೇನು ಸಪ್ಲಿಮೆಂಟ್ ಕೊಡೋದು ಎಲ್ಲ ಕೇಳ್ಕೊಂಬಿಟ್ರೆ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಸೊ ಆವಾಗವಾಗ ಜನರಲ್ ಚೆಕಪ್ ಮಾಡಿಸ್ತಾ ಇರಬೇಕು. ಸೀರೆ ಪಾಪು ನೋಡಿ ಬಾಯ್ ಮಾಡ್ತಾ ಇದ್ದಾರೆ. ಸೊ ಔಟ್ಸೈಡ್ ಬಂದರೆ ಖುಷಿ ಅವರಿಗೆ. ಸೊ ಯಾರ್ಯಾರು ನೋಡಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಪೇಷಂಟೇ ಇಲ್ಲ ಅಂತ ಹೇಳ್ಬೋದು. ಇಷ್ಟು ಖಾಲಿ ಖಾಲಿ ಇರೋ ಹಾಸ್ಪಿಟ್ಲು, ಸರ್ಜಿ ಹಾಸ್ಪಿಟ್ಲು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾವಾಗಲೂ ಫುಲ್ ರಶ್ ಆಗಿ ಇರ್ತಿತ್ತು, ಯಾವಾಗ ಹೋದ್ರೂ ತುಂಬ ವೆಯ್ಟ್ ಮಾಡಬೇಕಿತ್ತು. ಇವಾಗ ಕ್ಯಾಪ್ ಹಾಕೊಂಡ್ಬಿಟ್ಟಿದ್ದಾರೆ ನಮ್ಮ ಸಾಯ್ಕೇರಿ. ಇವಾಗ ಹಾಂ ಹಾಂ ಬಾಯ್. ಸೊ ಚೆಕಪ್ ಮುಗೀತು. ಇವಾಗ ಮಾಮೂಲಿ ಜನರಲ್ ಚೆಕಪ್ಪು. ಇವಾಗ ಮೆಡಿಸನ್ ತಗೊಳಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು. ಹೊರಡ್ತಾ ಇದ್ದೀವಿ. ಒಂದು ಮೆಡಿಸನ್ ಬರೆದಿದ್ದಾರೆ, ಅದನ್ನು ತಗೊಂಡು ಇವಾಗ ಮನೆಗೆ ಹೊರಡೋದು. ಸೊ ಹಸ್ಬೆಂಡ್ ನೋಡಿ ಎಲ್ಲಿ ಮೆಡಿಸನ್ ತಗೋತಾ ಇದ್ದಾರೆ. ಯಾವಾಗಲೂ ಮೆಡಿಸನ್ ತಗೊಳಕ್ಕೆ ಬಂದಾಗ ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕ್ಯೂ ಇರ್ತಿತ್ತು. ಇವತ್ತು ಅದು ಇಲ್ಲ. ಸರಸಿರಿಗೆ ಜಾಸ್ತಿ ಏನು ಮೆಡಿಸನ್ ಕೊಟ್ಟಿಲ್ಲ. ಸೊ ಮಲ್ಟಿ ವಿಟಮಿನ್ ಕೊಟ್ಟಿದ್ದಾರೆ. ಅಪ್ ಟು 6 ಮಂತ್ವರೆಗೂ ಅವರಿಗೆ ಕ್ಯಾಲ್ಶಿಯಂ ಮತ್ತು D3 ಕಾಂಬಿನೇಷನ್ ಇರೋ ಸಿರಪ್ ಕೊಟ್ಟಿದ್ರು. ಅದಾದಮೇಲೆ ಬರೀ D3 ಕೊಡ್ತಾ ಇದ್ವಿ. ಇವಾಗ ಮಲ್ಟಿ ವಿಟಮಿನ್ ಕೊಟ್ಟಿದ್ದಾರೆ. ಸರಸಿರಿಗಿನ್ನೂ ಟೀತ್ ಕೂಡ ಬಂದಿಲ್ಲ, ಬರುತ್ತೆ, ಕೆಲವ್ರಿಗೆ ಲೇಟಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೇಳ್ಕೊಂಡ್ವಿ. ಸೊ ಅದಾದಮೇಲೆ ಎಲ್ರಿಗೂ ಸಿರಿ ಮತ್ತು ಅಮ್ಮ ಅವರಿಗೆಲ್ಲ ಆಟೋದಲ್ಲಿ ಕಳಿಸಿ ನಾನು ಹಸ್ಬೆಂಡು ರವಿ ಸಿಲ್ಕಿಗೆ ಬಂದ್ವಿ. ಸೊ ಇಲ್ಲಿ ಇವಾಗ ಆಫರ್ ನಡೀತಾ ಇದೆ, 50% ಆಫರ್ ಇದೆ. ಸೊ ಅದಕ್ಕೋಸ್ಕರ ನೋಡ್ಕೊಂಬರೋಣ ಅಂತ. ಹಾಗೆ ಹಸ್ಬೆಂಡ್ದು ಗಾಡಿ ಇತ್ತಲ್ವ, ಸೊ ಹೋಗಿ ಬರೋಣ, ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ.
ಸೊ ಸೀರೆ ಎಲ್ಲ ತುಂಬಾ ಚೆನ್ನಾಗಿದ್ವು. ಮೈಸೂರು ಸಿಲ್ಕ್ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್. ಇದು ನಾರ್ಮಲ್ ಟೈಮಲ್ಲಿ ನಾವು ಪರ್ಚೇಸ್ ಮಾಡೋದಾದರೆ 1600 ಇರುತ್ತೆ. ಸೊ ಇವಾಗ ಅದರಲ್ಲಿ 50% ಆಫರ್ ಹೋಗ್ತಾ ಇತ್ತು. ಸೊ ಸುಮಾರು ದಿನ ಆಯಿತು ಇನ್ಸ್ಟಾದಲ್ಲೆಲ್ಲ ಆಫರ್ ಆಗ್ತಾ ಇರುತ್ತೆ. ಸೊ ಶಿವಮೊಗ್ಗದಲ್ಲಿದ್ದರೆ ಗೊತ್ತಿರುತ್ತೆ ನಿಮಗೆ. ಸೊ 2 ರವಿ ಸಿಲ್ಕ್, ನೆಹರು ರೋಡು ರವಿ ಸಿಲ್ಕು ಮತ್ತು ಗಾಂಧಿ ಬಜಾರಲ್ಲಿರೋ 2 ರವಿ ಸಿಲ್ಕಲ್ಲೂ ಆಫರ್ ಹೋಗ್ತಾ ಇದೆ. ಸೊ ನೋಡ್ತಾ ಇದ್ದೆ ಅಷ್ಟೊಂದು ಸೀರೆ ಇದ್ದಾವೆ, ಯಾವ್ದು ತಗೊಳ್ಳೋದು ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಒಂದಕ್ಕಿಂತ ಒಂದು ಎಲ್ಲ ಚೆನ್ನಾಗಿದ್ದಾವೆ, ನೋಡ್ತಾ ಇದ್ದೀನಿ. ಸೊ ತೋರಿಸ್ತಾ ಇದ್ದಾರೆ. ಆಫರ್ ಸ್ಯಾರಿ ಏನಂದರೆ ಬಂದ ತಕ್ಷಣ ಎಲ್ಲರೂ ಪರ್ಚೇಸ್ ಮಾಡಿಬಿಡ್ತಾರಂತೆ. ಸೊ ನಾನು ಹೋಗೋದು ಲೇಟ್ ಆಯಿತು ಅಂತ ಅನಿಸುತ್ತೆ. ಈ ವಿಡಿಯೋದಲ್ಲಿ ಒಂದು ಕಾಣ್ತಾ ಇದೆ ನೋಡಿ, ಇಲ್ಲಿ ಬ್ಲ್ಯಾಕು ಮತ್ತು ಪ್ಯಾರೋಟ್ ಗ್ರೀನ್ ಕಾಂಬಿನೇಷನ್ ಸ್ಯಾರಿ. ಅದು ತುಂಬಾ ಚೆನ್ನಾಗಿತ್ತು, ಇಷ್ಟ ಆಗಿತ್ತು. ಬಟ್ ಬ್ಲ್ಯಾಕ್ ಬೇಡ ಅಂತ ತಗೊಳ್ಳಿಲ್ಲ. ಸೊ ಅದು ದೇವರಿಗೆಲ್ಲ ಡ್ರೇಪ್ ಮಾಡ್ಸೋಕ್ಕೆ ಸರಿ ಆಗಲ್ಲ ಅಂತ, ಬಟ್ ವೇರ್ ಮಾಡೋಕ್ಕೆ ಸಿಕ್ಕಾಬಿಟ್ಟು ಫ್ಯಾನ್ಸಿಯಾಗಿ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಸ್ಯಾರಿನೂ ಕೂಡ ಇಷ್ಟ ಆಯಿತು. ನಾನು ಅದರಲ್ಲಿ ಒಂದು ಇಷ್ಟ ಆಗಿರೋ ಕೆಲವು ಸ್ಯಾರಿ ಮಾತ್ರ ತಗೊಂಡಿದ್ದೀನಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಯಾವುದು ತಗೊಂಡಿದ್ದೀನಿ ಅಂತ. ಸೊ ಮದುವೆ ಜವಳಿಗೆ ಮತ್ತು ಗಿಫ್ಟಿಂಗ್ ಪರ್ಪಸ್ಸಿಗೆಲ್ಲ ತುಂಬಾ ಚೆನ್ನಾಗಿದ್ದಾವೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸ್ಯಾರಿಗಳು. ಸೊ ನೀವೇನಾದರೂ ಶಿವಮೊಗ್ಗದವ್ರಾಗಿದ್ದರೆ ಒನ್ಸ್ ವಿಸಿಟ್ ಮಾಡಿ, ನಿಜವಾಗ್ಲೂ ಇಷ್ಟ ಆಗ್ತವೆ ಸ್ಯಾರಿ ಕಲೆಕ್ಷನ್ಗಳೆಲ್ಲ. ಸೊ ಮದುವೆ ಸೀರೆಗಳು ಇನ್ನೊಂದೇನೆಂದರೆ ನನ್ನ ಮದುವೆ 6 years ಬ್ಯಾಕ್ ನನ್ನ ಮದುವೆ ಜವಳಿ ಕೂಡ ಇದೇ ಶಾಪಲ್ಲಿ ನಾವು ತೆಗೆಸಿದ್ದು. ಸೊ ತುಂಬಾ ಚೆನ್ನಾಗಿದ್ದಾವೆ. ನಂದು ರೇಷ್ಮೆ ಸೀರೆಗಳೆಲ್ಲ ಇಲ್ಲೇ ತಗೊಂಡಿದ್ದು. ಸೊ ಅದಕ್ಕೋಸ್ಕರ ಜಸ್ಟ್ ನೋಡ್ಕೊಂಬರೋಣ ಅಂತ ಬಂದಿದ್ದು. ಬಟ್ಟು ಇಷ್ಟ ಆಗಿ ಸ್ಯಾರೀಸ್ ತಗೊಂಡೆ. ತುಂಬಾ ವೆರೈಟೀಸ್ ಇದ್ದಾವೆ ಸ್ಯಾರಿ ಆಫರಲ್ಲಿ. ಈ ಕಡೆ ಇತ್ತು, ನಾನು ಅದನ್ನು ವಿಡಿಯೋ ಶೂಟ್ ಮಾಡಿಲ್ಲ. ಸೊ ಖಂಡಿತ ಒಂದು ಸಲ ವಿಸಿಟ್ ಮಾಡಿ, ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಸ್ಯಾರಿಗಳು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಸೀರೆ ಎಲ್ಲ ತಗೊಂಡು ತನು ಜ್ಯೂಸ್ ಸೆಂಟ್ರಿಗೆ ಬಂದ್ವಿ, ಜ್ಯೂಸ್ ಕುಟ್ಕೊಂಡು ಹೋಗೋಣ ಅಂತ. ಸರಸ್ವತಿ ಮನೇಲಿ ಆಟ ಆಡ್ತಾ ಇದ್ದಾರಂತೆ, ಕಾಲ್ ಮಾಡಿದ್ದೆ. ಸೊ ಅವರಿಬ್ಬರು ಆಟ ಆಡ್ತಾ ಇದ್ದಾರಂತೆ. ಸೊ ನಾವು ಸೀರೆ ಎಲ್ಲ ತಗೊಂಡಿದ್ದಾಯಿತು, ಜ್ಯೂಸ್ ಕುಟ್ಕೊಂಡು ಇವಾಗ ಮನೆಗೆ ಹೋಗ್ತೀವಿ. ತನು ಜ್ಯೂಸ್ ಸೆಂಟರ್ ಅಂದರೆ ಫೇಮಸ್ ಜ್ಯೂಸ್ ಸೆಂಟ್ರಿದು. ಸೊ ಇನ್ನೊಂದು ಬ್ರಾಂಚ್ ಕೂಡ ಆಗಿದೆ. ಸೊ ಜ್ಯೂಸ್ ಎಲ್ಲ ತುಂಬ ಕಡಿಮೆ ಪ್ರೈಸಲ್ಲಿ ಒಳ್ಳೆ ಜ್ಯೂಸ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಯಾವಾಗಲೂ ಇಲ್ಲೇ ಜ್ಯೂಸ್ ಕುಡಿಯೋದು, ಹಸ್ಬೆಂಡು ನಾನು ಎಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಈ ಜ್ಯೂಸ್ ಸೆಂಟ್ರಲ್ಲಿ ಜನಗಳು ಇದ್ದೇ ಇರ್ತಾರೆ. ಫುಲ್ ರಶ್ ಅಂದರೆ ರಶ್ ಆಗಿರುತ್ತೆ. ಇನ್ನೊಂದಿದೆ ರಾಘವೇಂದ್ರ ಸ್ವಾಮಿ ಮಠದ ಹತ್ರ. ಸೊ ನಾನು ಪ್ರೆಗ್ನೆನ್ಸಿಲಿ ಜಾಸ್ತಿ ಅಲ್ಲೇ ಜ್ಯೂಸ್ ಕುಡಿತಾ ಇದ್ವಿ. ಹಾಗೆ ಹಾಸ್ಪಿಟ್ಲ್ ಚೆಕಪ್ಪಿಗೆಲ್ಲ ಬಂದಾಗ ಹಸ್ಬೆಂಡ್ ಅಲ್ಲೇ ಕರ್ಕೊಂಡೋಗಿ ಜ್ಯೂಸ್ ಕುಡಿಸ್ತಾಯಿದ್ರು. ಸೊ ತುಂಬಾ ಇಷ್ಟ ಆಗುತ್ತೆ ನನಗೆ. ಪಾರ್ಸಲ್ ಕೂಡ ಮನೆಗೆ ತರ್ತಾಯಿದ್ರು ಅವಾಗ ಜ್ಯೂಸ್ ಎಲ್ಲ. ಸೊ ಕಡಿಮೆ ಪ್ರೈಸಲ್ಲಿ ಒಳ್ಳೆ ಜ್ಯೂಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಜ್ಯೂಸ್ ಕುಡ್ದಿದ್ದಾಯಿತು, ಮನೆಗೆ ಹೊರಟಿದ್ದೀವಿ. ಸರುಸಿರಿ ಏನು ಮಾಡ್ತಿದ್ದಾರೋ ಅಂತ ಬೇಗ ಹೊರಟಿದ್ದೀವಿ ಇವಾಗ. ಸೊ ಈ ಥರ ಬೈಕಲ್ಲಿ ಓಡಾಡೋದೇ ಕಡಿಮೆ ಮಾಡಿಬಿಟ್ಟಿದ್ದೀನಿ ಇವಾಗ. ಸರುಸಿರಿಗೆ ಹುಟ್ಟಿದ್ಮೇಲೆ ಜಾಸ್ತಿ ಆಟೋದಲ್ಲೇ ಓಡಾಡೋದು ಜಾಸ್ತಿ ಆಗಿದೆ. ನನಗೆ ಸರುಸಿರಿನ ಕರ್ಕೊಂಡು ಬೈಕಲ್ಲಿ ಕೂತ್ಕೊಳ್ಳೋಕೆ ಭಯ ಆಗುತ್ತೆ. ಸೊ ಮನೆಗೆ ಬಂದ್ವಿ. ಸೊ ಆಲ್ಮೋಸ್ಟ್ ಅವ್ರಿಗೆ ನಿದ್ದೆ ಬರ್ತಿತ್ತು ನೋಡಿ, ಮುಖ ಹೆಂಗೆ ಮಾಡ್ಕೊಂಡು ಮಲಗಿದ್ದಾರೆ. ಸೊ ಊಟನೂ ತಿಂತಾರೆ. ಎಲ್ಲ ಮುಗಿಸ್ಕೊಂಡು ಸರುಸಿರಿ ಮತ್ತು ಅಮ್ಮ ಅಂಬಿಕಾ ಅವ್ರಿಗೆ ಮನೆಗೆ ಕಳಿಸಿ ನಾವು ಸೀರೆ ಆಫರ್ ನಡೀತಿತ್ತು ರವಿ ಸಿಲ್ಕಲ್ಲಿ. ಸೊ ಒಂದಷ್ಟು ಸೀರೆನ ತಂದಿದ್ದೀನಿ, ತೋರಿಸ್ತೀನಿ ನಿಮಗೂ. ಸೊ ಮೈಸೂರು ಕ್ರೇಪ್ ಸೆಮಿ ಸಿಲ್ಕು 50% ಆಫರಲ್ಲಿ ನಡೀತಾ ಇದೆ ಇವಾಗ. ಇದು ಆಫರ್ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ತಗೊಂಡ್ರೆ 1600ಗೆ ಒಂದು ಸ್ಯಾರಿ. ಇವಾಗ ಆಫರ್ ಇರೋದಕ್ಕೆ 1600ಗೆ 2 ಸ್ಯಾರಿ. ಇದೊಂದು ಸ್ಯಾರಿ ತಗೊಂಡಿದ್ದೀನಿ, ಕಾಂಟ್ರಾಸ್ಟ್ ಇದೆ. ಸೊ ಡಬಲ್ ಕಲರಲ್ಲಿ ಇದೆ. ಇದರಲ್ಲಿ ಸೆಲ್ಫ್ ಕಲರು ಸಿಗುತ್ತೆ, ಬಟ್ ನಾನು ಈ ಥರ ಲೈನ್ಸಲ್ಲಿ ಇರಲಿ ಅಂತ ಇದರಲ್ಲಿ 3-4 ಥರ ವೆರೈಟೀಸ್ ಸಿಗುತ್ತೆ. ಬಟ್ ನಾನು ಈ ಥರ ಲೈನ್ಸಲ್ಲಿ ಚೆನ್ನಾಗಾಗತ್ತೆ ಅಂತ ಹೇಳಿ ಡಬಲ್ ಶೇಡಲ್ಲಿ ತೊಗೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೊಂದು ಕಲರ್ ತೊಗೊಂಡೆ. ಸೊ ಸ್ಟಾರ್ಟಿಂಗಲ್ಲಿ ಸ್ಯಾರಿ ಎಲ್ಲ ಮಾರ್ಕೆಟಿಗೆ ಬಂದಾಗ 1600 ಇತ್ತು, ತುಂಬ ಕಾಸ್ಟ್ಲಿ ಇತ್ತು. ಬಟ್ ಇವಾಗ 50% ಆಫರಲ್ಲಿ ನಡೀತಿರೋದ್ರಿಂದ
ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ ಇದಾವೆ ರವಿ ಸಿಲ್ಕಲ್ಲಿ. ಶಿವಮೊಗ್ಗದವ್ರು ನೀವು ಯಾರಾದರೂ ಆಗಿದ್ರೆ ಸೊ ಒನ್ಸ್ ರವಿ ಸಿಲ್ಕಿಗೆ ಹೋಗಿ ಬನ್ನಿ, ತುಂಬಾನೇ ಚೆನ್ನಾಗಿದೆ. ಇದೊಂದು ಕಲರ್ ಪಿಂಕು, ರಾಣಿ ಪಿಂಕ್ ಥರ ಬರುತ್ತೆ ನೋಡಿ. ಇದೊಂದು ಕಲರು. ನಾವು ಗಿಫ್ಟ್ ಕೊಡೋಕ್ಕೆ ಮದುವೆ ಟೈಮಲ್ಲಿ ಎಲ್ಲ ಬೆಸ್ಟ್ ಸ್ಯಾರಿ ಅಂತಾನೆ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸ್ಯಾರಿ ತಗೊಂಡು ವೇಸ್ಟ್ ಮಾಡೋದಕ್ಕಿಂತ ಅಮೌಂಟ್ ಈ ಥರ ಸ್ಯಾರಿ ತಗೋಬೋದು. ಸೊ ವರ್ತ್ ಅಂತ ಅನಿಸ್ತು ನನಗೆ, ಅದಕ್ಕೋಸ್ಕರ ತಗೊಂಡೆ. ಸೊ ಈ ಸ್ಯಾರಿನೇ ನಾನು ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಸ್ಯಾರಿ ಉಡ್ಸೋಣ ಅಂತ ಹೇಳಿ ಪ್ರತಿ ಸಲನೂ ಬಾರ್ಡ್ರ್ ಸ್ಯಾರಿನ ಉಡಿಸ್ತಿದ್ವಿ. ಸೊ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಕಲೆಕ್ಷನ್ನ ನನ್ನ ಹತ್ರ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಸೀರೆನ ನಾನು ಚೂಸ್ ಮಾಡಿದ್ದೀನಿ. ಈ ಸ್ಯಾರಿ ಬಂದು ಇದು ಆ ಸ್ಯಾರಿಗಿಂತ ಸಿಕ್ಕಾಪಟ್ಟೆ ವರ್ತ್ ಅಂತ ಅನಿಸ್ತು ನನಗೆ. ಸೊ ಇದು ಪ್ರೈಸ್ ಏನು ಮೆನ್ಷನ್ ಮಾಡೋದು ಬೇಡ ಅನಿಸುತ್ತೆ. ಇದು ಕೂಡ ಚೆನ್ನಾಗಿದೆ, ಗಿಫ್ಟಿಂಗ್ ಪರ್ಪಸ್ಸಿಗೆ ತುಂಬ ಚೆನ್ನಾಗಿದೆ. ಆಲ್ರೆಡಿ ನನ್ನ ಹತ್ರ ಈ ಥರ ಒಂದು ಸ್ಯಾರಿ ಸೇಮ್ ಇದೆ, ಬಟ್ ಸ್ವಲ್ಪ ಇದರಲ್ಲಿ ಚೇಂಜ್ ಇದೆ. ಸೊ ಇದು ತುಂಬ ಇಷ್ಟ ಆಯಿತು. ವೆಯ್ಟು ಇದೆ ಮತ್ತು ತುಂಬ ಮೈ ಮೇಲೆ ಉಟ್ಕೊಂಡ್ರೆ ತುಂಬ ಸ್ಮೂತಾಗಿ ಕೂಡ ಇದೆ. ಸೊ ಇದೊಂದು ಸ್ಯಾರಿ ಇಷ್ಟ ಆಯಿತು, ಇದನ್ನು ಕೂಡ ತಗೊಂಡಿದ್ದಾಯಿತು. ಇದನ್ನು ಕೂಡ ತಗೊಂಡೆ. ಸೊ ನೋಡಿ ಈ ಥರ ಇದು ಗ್ರೀನ್ ಮತ್ತು ಮರೂನ್ ಕಾಂಬಿನೇಷನ್. ಅದು ಬಿಟ್ಟರೆ ಇಲ್ಲೊಂದಿದೆ. ಈ ಸ್ಯಾರಿ ಬಂದು ನಾನು ಈ 4 ಸ್ಯಾರಿ ರವಿ ಸಿಲ್ಕಲ್ಲಿ, ಈ ಸ್ಯಾರಿ ಬಂದು ರಾಜ್ ಸಿಲ್ಕಿಂದ ತಗೊಬಂದಿದ್ದು. ಇದು ಸೇಮ್, ಅಲ್ಲೂ ಕೂಡ 50% ಆಫರ್, ಯುಗಾದಿ ಸೇಲ್ ನಡೀತಾ ಇದೆ. ಈ ಸ್ಯಾರಿ ಕೂಡ ಸೇಮ್ 1600ಗೆ 2 ಸ್ಯಾರಿ. ಸೊ ಇದು ಕೂಡ ನೋಡಿ, ಇದು ಕೂಡ ಕಾಂಟ್ರಾಸ್ಟು. ಇದರಲ್ಲಿ ಸೆಲ್ಫ್ ಕೂಡ ಸಿಗುತ್ತೆ ಆ ಶಾಪಲ್ಲಿ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಇವಾಗ ಮಾರಿ ಹಬ್ಬದ ಪ್ರಯುಕ್ತ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಒಳ್ಳೊಳ್ಳೆ ಸೇಲ್ ನಡೆಸ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ. ಸೊ ಒನ್ಸ್ ವಿಸಿಟ್ ಮಾಡಿ, ನೀವು ಯಾರಾದರೂ ಶಿವಮೊಗ್ಗದವ್ರು ನನ್ನ ವಿಡಿಯೋ ನೋಡ್ತಿದ್ರೆ. ಸೊ ಇಷ್ಟು ನನ್ನ ಸ್ಯಾರಿ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೊಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.